ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಫಹದ್ ಫಾಜಿಲ್ ಮತ್ತೆ ಕಲ್ಯಾಣಿ ಪ್ರಿಯದರ್ಶಿನಿ ಅಭಿನಯಿಸಿರುವ ಮಲಯಾಳಂನ ಓಡುಂ ಕುತೀರ ಚಾಡುಂ ಕುತೀರ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಮೂವಿಯ ನಾಯಕ ಎಬಿ ನಿಧಿ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಾ ಇರ್ತಾನೆ. ಮದುವೆ ದಿನ ಎಬಿ ಕುದುರೆ ಮೇಲೆ ಬರ್ಬೇಕಾದ್ರೆ ಕುದುರೆಯಿಂದ ಬಿದ್ದು ತಲೆಗೆ ಏಟಾಗಿ ಕೋಮಾಗೆ ಹೋಗ್ಬಿಡ್ತಾನೆ. ಎಬಿ ಕೋಮಾಗೆ ಹೋದ್ಮೇಲೆ ನಿಧಿ ಕತೆ ಏನಾಯ್ತು? ನಿಧಿ ಎಬಿನ ಬಿಟ್ಟು ಬೇರೆ ಹುಡುಗನ ಮದುವೆ ಆಗ್ತಾಳ. ಈ ಮಧ್ಯ ಕೋಮಾಯಿಂದ ಎದ್ದ ಎಬಿ ಕತೆ ಏನಾಗುತ್ತೆ, ಕಡೆಗೆ ಈ ಮೂವಿ ಎಲ್ಲಿ ಬಂದು ನಿಲ್ಲುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಈ ಕಥೆಯ ನಾಯಕ ಎಬಿನ ತೋರಿಸ್ತಾರೆ. ಎಬಿಗೆ ಅವನು ಪ್ರೀತಿಸಿದ ನಿಧಿ ಅನ್ನೋ ಹುಡುಗಿ ಜೊತೆ ಮಾರನೇ ದಿನ ಮದುವೆ ಇರುತ್ತೆ. ಎಬಿಗೆ ಮದುವೆ ಅನ್ನೋ ಖುಷಿಯಲ್ಲಿ ನಿದ್ದೆ ಬಂದಿರಲ್ಲ. ಪ್ರತಿದಿನ 10 ಗಂಟೆಗೆ ಮಲಗಿಕೊಳ್ತಿದ್ದ ನಿಧಿ ಅವತ್ತು ರಾತ್ರಿ 12 ಗಂಟೆಗೆ ಎಬಿಗೆ ಕಾಲ್ ಮಾಡ್ತಾಳೆ. ಅವಳು ಎಬಿ ಜೊತೆ ಏನೋ ಮಾತಾಡೋಕೆ ಎಬಿ ಮನೆಗೆ ಬಂದಿರ್ತಾಳೆ. ನಿಧಿ ರಾತ್ರಿ ಊಟ ಕೂಡ ಮಾಡಿರಲ್ಲ. ಅದಕ್ಕೆ ಎಬಿಗೆ ಮನೆಯಿಂದ ಬರ್ತಾ ತಿನ್ನೋಕೆ ಏನಾದ್ರೂ ತಗೊಂಡ್ ಬಾ ಅಂತ ಹೇಳ್ತಾಳೆ. ಎಬಿ ಅವರಪ್ಪ ಮಾಡಿದ ಹಲ್ವಾ ತಗೊಂಡ್ ಬರ್ತಾನೆ. ನಿಧಿ ಹಲ್ವಾ ತಿಂತ ಎಬಿ ಜೊತೆ ಮಾತಾಡ್ತಾ ಪಾರ್ಕ್ಗೆ ಬರ್ತಾಳೆ. ಅಲ್ಲಿ ನಿಧಿ ಅವಳಿಗೆ ಬಿದ್ದ ಕನಸನ್ನ ಹೇಳ್ತಾಳೆ. ಆ ಕನಸಲ್ಲಿ ಎಬಿ ಒಂದು ಬೀಚ್ ಬಳಿ ಶೇರ್ವಾನಿ ಹಾಕೊಂಡು ಕುದುರೆ ಮೇಲೆ ಕೂತಿರ್ತಾನೆ. ಅದಕ್ಕೆ ಇವಾಗ ನಿಧಿ ನಾಳೆ ಅವ್ರ ಮದುವೆಯಲ್ಲಿ ಕೂಡ ಎಬಿ ಕುದುರೆ ಮೇಲೆ ಬರಲೇಬೇಕು ಅಂತ ಹಠ ಹಿಡಿತಾಳೆ. ಇಲ್ಲ ಅಂದ್ರೆ ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಎಬಿ ಸರಿ ಅಂತ ಹೇಳಿ ನಿಧಿನ ಅಲ್ಲಿಂದ ಕಳಿಸ್ತಾನೆ. ಇವಾಗ ರಾತ್ರಿ 12 ಗಂಟೆಯಲ್ಲಿ ಕುದುರೆಯಲ್ಲಿ ಹುಡುಕೋದು ಅಂತ ಎಬಿಗೆ ತಲೆ ಕೆಡುತ್ತೆ. ಅದಕ್ಕೆ ಅವನು ಅವನ ಜೊತೆ ಕೆಲಸ ಮಾಡ್ತಿದ್ದ ಅನುರಾಜ್ ಅನ್ನೋ ಹುಡುಗನಿಗೆ ಕಾಲ್ ಮಾಡಿ ನಾಳೆ ಮದುವೆಗೆ ಕುದುರೆ ಅರೇಂಜ್ ಆಗಿದ್ಯಾ ಅಂತ ಕೇಳ್ತಾನೆ. ಆದ್ರೆ ಅನುರಾಜ್ಗೆ ಕುದುರೆ ವಿಷಯ ಇವಾಗ್ಲೇ ಅಲ್ವಾ ಗೊತ್ತಾಗ್ತಾ ಇರೋದು, ಆದ್ರೂ ಎಬಿ ಬೈತಾನೆ ಅಂತ ಅರೇಂಜ್ ಆಗಿದೆ ಅಂತ ಹೇಳ್ತಾನೆ. ಆಮೇಲೆ ಅನುರಾಜ್ ಏರಿಯಾ ಪೂರ್ತಿ ಕುದುರೆ ಹುಡ್ಕೊಂಡು ಹೋಗ್ತಾನೆ. ಕಡೆಗೂ ಒಂದು ಕುದುರೆ ಲಾಳದಲ್ಲಿ ಒಂದು ಕುದುರೆ ಸಿಗುತ್ತೆ. ಆದ್ರೆ ಅನುರಾಜ್ ಆ ಕುದುರೆ ಬುಕ್ ಮಾಡೋದು ಬಿಟ್ಟು ಅಲ್ಲೇ ಇದ್ದ ಇನ್ನೊಂದು ಬಿಳಿ ಬಣ್ಣದ ಕುದುರೆನ ಬುಕ್ ಮಾಡ್ತಾನೆ. ಆ ಕುದುರೆ ಏರಿ ಆಲ್ರೆಡಿ ಒಬ್ಬ ಮದುವೆ ಗುಂಡು ಕೆಳಗೆ ಬಿದ್ದು ಮದುವೆ ಕ್ಯಾನ್ಸಲ್ ಆಗಿರುತ್ತೆ. ಆದ್ರೂ ಅನುರಾಜ್ ಅದನ್ನೇ ಬುಕ್ ಮಾಡ್ತಾನೆ. ಮಾರನೇ ದಿನ ಮದುವೆ ಟೈಮ್ ಅಲ್ಲಿ ನಿಧಿ ಹಲ್ವಾ ತಿಂದಿದ್ಕೆ ಲೂಸ್ ಮೋಷನ್ ಆಗ್ತಾ ಇರುತ್ತೆ. ಈ ಕಡೆ ಎಬಿ ಅಪ್ಪ ಮ್ಯಾಥ್ಯೂಸ್ ಇನ್ನೇನು ಎಬಿಗೆ ಮದುವೆ ಆಗುತ್ತೆ, ಅವನ ಕರ್ತವ್ಯ ಎಲ್ಲ ಮುಗಿಯುತ್ತೆ ಅಂತ ಮನೆಗೆ ಹೋಗಿ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ಯಾಕಂದ್ರೆ ಅವನ ಹೆಂಡತಿ ಕೂಡ ಸತ್ತೋಗಿರ್ತಾಳೆ. ಅದಕ್ಕೆ ಮ್ಯಾಥ್ಯೂಸ್ ಕೂಡ ಸಾಯ್ಬೇಕು ಅಂತ ಮನೆಗೆ ಹೋಗಿ ಫ್ಯಾನ್ಗೆ ಹಗ್ಗ ಕಟ್ತಾನೆ. ಎಬಿಗೆ ಸಿಬಿ ಅನ್ನೋ ಅಣ್ಣ ಇರ್ತಾನೆ. ಎಬಿ ನಿಧಿ ಹೇಳಿದ ಹಾಗೆ ಶೇರ್ವಾನಿ ಹಾಕೊಂಡು ತಲೆಗೆ ಪೇಟ ಹಾಕೋಬೇಕಿರುತ್ತೆ. ಆದ್ರೆ ಸಿಬಿ ಎಲ್ರು ಕುದುರೆ ಮೇಲೆ ಹೋಗುವಾಗ ಎಬಿ ಮುಖ ನೋಡ್ಲಿ ಅಂತ ಟೋಪಿ ಬೇಡ ಅಂತ ಹೇಳಿ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾನೆ. ಎಲ್ಲ ಚೆನ್ನಾಗೇ ಇರುತ್ತೆ. ಆದ್ರೆ ಫೋಟೋ ತೆಗೆಯೋ ಟೈಮಲ್ಲಿ ಕ್ಯಾಮೆರಾ ಫ್ಲಾಶ್ ಕುದುರೆ ಕಣ್ಣಿಗೆ ಹೊಡೆದು ಕುದುರೆ ಕಾಲೆತ್ಕೊಳ್ಳುತ್ತೆ. ಎಬಿ ಕಾಲ್ ಕಿಸ್ಕೊಂಡು ಅಲ್ಲೇ ಇದ್ದ ಕಲ್ ಮೇಲೆ ಬಿದ್ದು ತಲೆಗೆ ಏಟ್ ಮಾಡ್ಕೋತಾನೆ. ಈ ವಿಷಯ ಸಾಯೋಕೆ ಹೋಗಿದ್ದ ಎಬಿ ತಂದೆ ಮ್ಯಾಥ್ಯೂಸ್ಗೆ ಗೊತ್ತಾಗಿ ಅವನು ಸಾಯೋದು ಬಿಟ್ಟು ಹಾಸ್ಪಿಟಲ್ಗೆ ಬರ್ತಾನೆ. ಇವಾಗ ಡಾಕ್ಟರ್ ಎಬಿ ಕೋಮಾಗೆ ಹೋಗಿದ್ದಾನೆ, ಎಬಿಗೆ ಯಾವಾಗ ಬೇಕಾದ್ರೂ ಪ್ರಜ್ಞೆ ಬರ್ಬೋದು ಅಥವಾ ಬರ್ದೇ ಇರಬಹುದು ಅಂತ ಹೇಳ್ಬಿಡ್ತಾರೆ. ಇದ್ರಿಂದ ಪಾಪ ನಿಧಿಗೆ ತುಂಬಾ ಬೇಜಾರಾಗುತ್ತೆ. ಕೋಮಾದಲ್ಲಿದ್ದ ಎಬಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ಎಬಿ ಒಂದು ಮಾರ್ಕೆಟ್ ಹತ್ರ ಇರ್ತಾನೆ. ಅವನ ಕೈಗೆ ಒಬ್ಬರು ಬ್ಯಾಂಡ್ ಹಾಕ್ತಾರೆ. ಆಮೇಲೆ ಎಬಿ ಮಾರ್ಕೆಟ್ ಒಳಗೆ ಹೋಗ್ತಾನೆ. ಮಾರ್ಕೆಟ್ ನ ನೋಡ್ತಾ ಮುಂದೆ ಹೋಗುವಾಗ ಅವನಿಗೆ ಮಾವಿನ ಹಣ್ಣುಗಳು ಕಾಣಿಸುತ್ತೆ. ಆ ಅಂಗಡಿಯವನು ಮಾವಿನ ಹಣ್ಣನ್ನ ಕೊಯ್ದು ಜ್ಯೂಸ್ ಮಾಡಿ ಎಬಿಗೆ ಕೊಡ್ತಾನೆ. ಅಷ್ಟೇ, ಮತ್ತೆ ಅದೇ ಕನಸು ರಿಪೀಟ್ ಆಗುತ್ತೆ. ಅದೊಂದೇ ಕನಸು ಲೂಪ್ ಮೋಡಲ್ಲಿ ರಿಪೀಟ್ ಆಗ್ತಾನೆ ಇರುತ್ತೆ. ಇವಾಗ ಕತೆ ಎಬಿಯ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಈ ಫ್ಲಾಶ್ ಬ್ಯಾಕ್ ಅಲ್ಲಿ ಎಬಿ ಮತ್ತೆ ನಿಧಿಯ ಲವ್ ಸ್ಟೋರಿ ತೋರಿಸ್ತಾರೆ. ಎಬಿ ಮತ್ತೆ ಅನುರಾಜ್ ವುಡ್ ಪಿಕ್ಕರ್ ಅನ್ನೋ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದಿನ ಒಂದು ಮನೆಗೆ ಡೈನಿಂಗ್ ಟೇಬಲ್ ನ ಡೆಲಿವರಿ ಇರುತ್ತೆ. ಅದಕ್ಕೆ ಎಬಿ ಮತ್ತೆ ಅನುರಾಜ್ ಆ ಅಪಾರ್ಟ್ಮೆಂಟ್ ಹತ್ರ ಬರ್ತಾರೆ. ನೋಡಿದ್ರೆ ಸರ್ವಿಸ್ ಲಿಫ್ಟ್ ಕೆಟ್ಟೋಗಿರುತ್ತೆ. ಅದಕ್ಕೆ ಎಬಿ ಮತ್ತೆ ಅನುರಾಜ್ ಕಷ್ಟಪಟ್ಟು ವುಡ್ ಎಲ್ಲಾನು ಸ್ಟೇರ್ಸ್ ಯೂಸ್ ಮಾಡ್ಕೊಂಡೆ ಎತ್ಕೊಂಡು ಹೋಗ್ತಾರೆ. ಅವರು ಡೆಲಿವರಿ ಮಾಡ್ಬೇಕಿದ್ದ ಫ್ಲಾಟ್ ಬಳಿಗೆ ಹೋಗ್ತಾರೆ. ಅನುರಾಜ್ಗೆ ವಾಶ್ರೂಮ್ಗೆ ಹೋಗೋಕೆ ಅರ್ಜೆಂಟ್ ಆಗ್ತಾ ಇರುತ್ತೆ. ಬೆಲ್ ರಿಂಗ್ ಮಾಡಿದ್ರೆ ಯಾರು ಡೋರ್ ಓಪನ್ ಮಾಡ್ತಾ ಇರಲ್ಲ. 2 ನಿಮಿಷದ ನಂತರ ಆ ಮನೆಯಲ್ಲಿದ್ದ ರಿಷಿ ಅನ್ನೋ ಹುಡುಗ ಡೋರ್ ಓಪನ್ ಮಾಡ್ತಾನೆ. ಟೇಬಲ್ ಆರ್ಡರ್ ಮಾಡಿರೋದು ರಿಷಿ ತಂದೆ, ಅವರು ಮನೆಯಲ್ಲಿ ಇರಲ್ಲ. ಅದಕ್ಕೆ ರಿಷಿ ಡೋರ್ ಕ್ಲೋಸ್ ಮಾಡ್ತಾ ಇರ್ತಾನೆ. ಆದ್ರೆ ಅನುರಾಜ್ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಡೋರ್ನ ತಳ್ಳಿ ವಾಶ್ರೂಮ್ಗೆ ಓಡೋಗ್ತಾನೆ. ಎಬಿ ಕೂಡ ಮನೆ ಒಳಗೆ ಹೋದ್ರೆ ಅಲ್ಲಿ ನಿಧಿ ಇರ್ತಾಳೆ. ನಿಧಿನ ನೋಡಿದ ತಕ್ಷಣ ಎಬಿ ಲವ್ ಅಲ್ಲಿ ಬೀಳ್ತಾನೆ. ಆದ್ರೆ ನಿಧಿ ಡಿಗ್ರಿಯಿಂದ ರಿಷಿನ ಪ್ರೀತಿ ಮಾಡ್ತಾ ಇರ್ತಾಳೆ. ಅದಕ್ಕೆ ನಿಧಿ ರಿಷಿ ಫ್ಲಾಟ್ ಅಲ್ಲಿ ಇರ್ತಾಳೆ. ಆದ್ರೆ ಡೈನಿಂಗ್ ಟೇಬಲ್ ಡೆಲಿವರಿ ಕೊಡೋಕೆ ಬಂದ ಎಬಿ ಸುಮ್ನೆ ಇರದೆ ರಿಷಿ ತಂದೆಗೆ ಕಾಲ್ ಮಾಡಿ ಮನೆಗೆ ಬರೋಕೆ ಹೇಳ್ಬಿಡ್ತಾನೆ. ಈ ವಿಷಯ ರಿಷಿಗೆ ಗೊತ್ತಾಗಿ ನಿಧಿನ ಅವ್ರ ತಂದೆ ಇಲ್ದೇ ಇರೋ ಟೈಮ್ ಅಲ್ಲಿ ಬರೋಕೆ ಹೇಳಿ ಮನೆಗೆ ಕಳಿಸ್ತಾ ಇರ್ತಾನೆ. ಅಷ್ಟರಲ್ಲಿ ರಿಷಿ ತಂದೆ ಬಂದ್ಬಿಡ್ತಾರೆ. ಅವರು ಟೇಬಲ್ ನ ರಿಷಿ ಮದುವೆಗೆ ಅಂತ ತರಿಸಿರ್ತಾರೆ. ಆಲ್ರೆಡಿ ರಿಷಿಗೆ ಅವನು ಚಿಕ್ಕ ವಯಸ್ಸಿಂದ ಪ್ರೀತಿ ಮಾಡ್ತಿರೋ ಹುಡುಗಿ ಜೊತೆ ಮದುವೆ ಸೆಟ್ ಆಗಿರುತ್ತೆ. ಇದನ್ನ ಕೇಳಿ ನಿಧಿ ಹಾರ್ಟ್ ಬ್ರೇಕ್ ಆಗುತ್ತೆ. ರಿಷಿ ತಂದೆ ನಿಧಿ ಯಾರು ಅಂತ ಕೇಳಿದಾಗ ಎಬಿ ನಿಧಿ ವುಡ್ ಪಿಕ್ಕರ್ ಅಲ್ಲಿ ಕೆಲಸ ಮಾಡೋ ಹುಡುಗಿ ಅಂತ ಸುಳ್ಳು ಹೇಳಿ ಅವಳನ್ನ ಈಚೆ ಕರ್ಕೊಂಡು ಹೋಗ್ತಾನೆ. ನಿಧಿ ಫುಲ್ಲು ಸೈಲೆಂಟ್ ಆಗಿರ್ತಾಳೆ. ಆದ್ರೆ ಎಬಿ ಮತ್ತೆ ಅನುರಾಜ್ ಮಾತ್ರ ನಗಾಡ್ತಾ ಹೋಗಿ ಅವರ ವ್ಯಾನ್ ಹತ್ತುತ್ತಾರೆ.
ನಿಧಿ ಬೇಜಾರಲ್ಲಿ ಕೂತ್ಕೊಂಡಿರೋದನ್ನ ನೋಡಿ ಅನುರಾಜ್ ಎಬಿನ ನಿಧಿಗೆ ಮೋಟಿವೇಟ್ ಮಾಡುವಂತ ಕಳಿಸ್ತಾನೆ. ಎಬಿ ನಿಧಿಗೆ ಮೋಟಿವೇಟ್ ಮಾಡೋದು ಬಿಟ್ಟು ನಮ್ಮ ಅಂಗಡಿಯಲ್ಲಿ ತೈವಾನ್ ಸೋಫಾ ಇದೆ, ಅದ್ರ ಮೇಲೆ ಕೂತ್ಕೊಂಡ್ರೆ ನಿಮ್ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಅವ್ನ್ ಕಾರ್ಡ್ ಕೊಟ್ಟು ಈ ಕೂಪನ್ ಅಪ್ಲೈ ಮಾಡಿದ್ರೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತ ಹೇಳ್ತಾನೆ. ನಿಧಿ ನನಗೆ ಸೋಫಾ ಬೇಡ, ಸುತ್ತಿಗೆ ಇದ್ರೆ ಕೊಡು ಅಂತ ಕೇಳ್ತಾಳೆ. ಎಬಿ ಮತ್ತೆ ಅನುರಾಜ್ ಅಲ್ಲಿಂದ ಅಂಗಡಿಗೆ ವಾಪಸ್ ಹೋದ್ಮೇಲೆ ಗೊತ್ತಾಗುತ್ತೆ ನಿಧಿ ಸುತ್ತಿಗೆ ಕೇಳಿದ್ದು ರಿಷಿ ತಂದೆಯ ಕಾರ್ ಗ್ಲಾಸ್ ಹೊಡೆದಾಕೋಕೆ ಅಂತ. ಅದಕ್ಕೆ ರಿಷಿ ತಂದೆ ಓನರ್ಗೆ ಫೋನ್ ಮಾಡಿ ನಿಮ್ ಅಂಗಡಿ ಹುಡುಗಿ ಗ್ಲಾಸ್ ಹೊಡೆದಾಕಿದ್ದಾಳೆ ಅಂತ ಬೈತಾನೆ. ಅದನ್ನ ಓನರ್ ಎಬಿಗೆ ಹೇಳಿ ಆ ಹುಡುಗಿ ಯಾರು, ಅವಳ ಕೈಗೆ ನಮ್ಮ ಅಂಗಡಿ ಸುತ್ತಿಗೆ ಹೇಗ್ ಸಿಕ್ತು ಅಂತ ಕೇಳ್ತಾರೆ. ಅವಾಗ ಅನುರಾಜ್ ಆ ಹುಡುಗಿ ಎಬಿ ಪ್ರೀತಿ ಮಾಡ್ತಿರೋ ಹುಡುಗಿ, ಅವಾಗವಾಗ ಈ ರೀತಿ ಆಡ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ಓನರ್ ಆ ಹುಡುಗಿ ಕೈಲಿ ರಿಷಿ ತಂದೆಗೆ ಸಾರಿ ಕೇಳಿಸಿ ಮ್ಯಾಟರ್ ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಮಾರನೇ ದಿನ ಎಬಿ ರಿಷಿ ಅವರ ಅಪಾರ್ಟ್ಮೆಂಟ್ ಹತ್ರ ಹೋಗ್ತಾನೆ. ಅಲ್ಲಿಗೆ ನಿಧಿ ಕೂಡ ಬರ್ತಾಳೆ. ಅಲ್ಲಿ ಎಬಿ ನಿಧಿ ಬಳಿಗೆ ಹೋಗಿ ರಿಷಿ ತಂದೆ ಬಳಿ ಸಾರಿ ಕೇಳ್ಬಿಡು, ಎಲ್ಲಾ ಸೆಟಲ್ ಆಗುತ್ತೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಚಿಕ್ಕ ಮಕ್ಕಳು ರಿಷಿ ತಂದೆಯ ಜಾಗ್ವಾರ್ ಕಾರ್ ಗ್ಲಾಸ್ ಹೊಡೆದಾಕಿದ್ರು ಅಂತ ಅವರು ಅಲ್ಲಿಗೆ ಹೋಗ್ತಾರೆ. ಇವಾಗ ರಿಷಿ ನಿಧಿ ಹತ್ರ ಬಂದು ಸಾರಿ ಕೇಳ್ತಾನೆ. ಆದ್ರೆ ನಿಧಿಗೆ ಅಷ್ಟಕ್ಕೆ ಕೋಪ ಕಡಿಮೆ ಆಗಲ್ಲ. ಅದಕ್ಕೆ ರಿಷಿ ಕೆನ್ನೆಗೆ ಸರಿಯಾಗಿ ಒಂದ್ ಬಾರಿಸ್ತಾಳೆ. ಆ ಸೌಂಡ್ ಕೇಳಿ ರಿಷಿ ತಂದೆ ಅಲ್ಲಿಗೆ ಓಡ್ ಬರ್ತಾರೆ. ಎಬಿ ರಿಷಿನೇ ನಿಧಿಗೆ ಹೊಡೆದ ಅಂತ ಸುಳ್ಳು ಹೇಳ್ತಾನೆ. ಅದಕ್ಕೆ ರಿಷಿ ತಂದೆ ನಿಧಿಗೆ ಕಾರ್ ಗ್ಲಾಸ್ ಬಗ್ಗೆ ನಾನ್ ನೋಡ್ಕೋತೀನಿ, ನೀನು ರಿಷಿಗೆ ವಾಪಸ್ ಹೊಡೆದು ಹೋಗ್ಬಿಡು ಅಂತ ಹೇಳ್ತಾನೆ. ಇನ್ನೇನಾಯ್ತಲ್ಲ, ನಿಧಿ ಮತ್ತೆ ಜೋರಾಗಿ ರಿಷಿ ಕೆನ್ನೆಗೆ ಬಾರಿಸ್ತಾಳೆ. ಅಲ್ಲಿಗೆ ನಿಧಿಗೆ ರಿಷಿ ಮೇಲಿದ್ದ ಕೋಪ ಎಲ್ಲ ಹೋಗುತ್ತೆ. ಎಬಿ ಮತ್ತೆ ಅನುರಾಜ್ ಅಲ್ಲಿಂದ ಹೋಗ್ಬೇಕಾದ್ರೆ ನಿಧಿ ಎಬಿನ ಮಾತಾಡ್ಬೇಕು ಅಂತ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ನಿಧಿ ಎಬಿ ಕೆನ್ನೆಗೂ ಸರಿಯಾಗಿ ಹೊಡೆದು ಹುಡುಗಿ ಬೇಜಾರಲ್ಲಿದ್ರೆ ಕೂಪನ್ ಕೊಟ್ಟು ಮೋಟಿವೇಟ್ ಮಾಡ್ತೀಯ ಅಂತ ಬೈದು ಹೋಗ್ತಾಳೆ. ರಾತ್ರಿ ಎಬಿ ಅವನ್ ತಂದೆ ಮ್ಯಾಥ್ಯೂಸ್ಗೆ ನಿಧಿ ಅವನಿಗೆ ಹೊಡೆದಿದ್ ವಿಷಯನ ಹೇಳ್ತಾನೆ. ಮಾರನೇ ದಿನ ಎಬಿ ಅಂಗಡಿಯಲ್ಲಿ ಇದ್ದಾಗ ನಿಧಿ ಅಂಗಡಿಗೆ ಬರ್ತಾಳೆ. ನಿಧಿಗೆ ಎಬಿ ಕೆನ್ನೆಗೆ ಹೊಡೆದಿದ್ಕೆ ಬೇಜಾರಾಗಿರುತ್ತೆ. ಜೊತೆಗೆ ಅವಳ ಕನಸಲ್ಲಿ ಎಬಿ ಜೋರಾಗಿ ಹೇಳ್ತಾ ಇರ್ತಾನೆ. ಮೊದಲೇ ನಿಧಿ ಕನಸನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೋ ಹುಡುಗಿ. ಅದಕ್ಕೆ ಎಬಿ ಬಳಿಗೆ ಬಂದು ನನ್ ಕೆನ್ನೆಗೆ ವಾಪಸ್ ಹೊಡಿ ಅಂತ ಕೇಳ್ತಾಳೆ. ಆದ್ರೆ ಎಬಿ ಹೇಗ್ ಹೊಡೆಯೋಕಾಗುತ್ತೆ ಹೇಳಿ, ಎಬಿ ಆಗಲ್ಲ ಅಂತ ಹೇಳ್ತಾನೆ. ಆದ್ರೆ ನಿಧಿ ಬಿಡ್ತಾಳ? ಇಲ್ಲ, ಎಬಿ ಎಲ್ಲೇ ಹೋದ್ರು ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಇರ್ತಾಳೆ. ಇದ್ರಿಂದ ಎಬಿ ತಲೆ ಕೆಟ್ಟೋಗುತ್ತೆ. ಒಂದಿನ ನಿಧಿ ಎಬಿ ಮನೆಗೇನೆ ಬರ್ತಾಳೆ. ಇಷ್ಟು ದಿನ ತಾಳ್ಮೆಯಿಂದ ಎಬಿ ನಿಧಿಗೆ ಹೊಡೆದೇ ಬಿಡ್ತಾನೆ. ಆದ್ರೆ ನಿಧಿ ಪಾಪ ವಾಪಸ್ ಒದೆ ತಿನ್ನೋಕೆ ಬಂದಿರಲ್ಲ, ಅವಳಿಗೆ ಬೀಳ್ತಿದ್ದ ಕನಸು ನಿಂತೋಗಿರುತ್ತೆ. ಅದಕ್ಕೆ ಎಬಿ ಹತ್ರ ಸಾರಿ ಕೇಳೋಕೆ ಬಂದಿರ್ತಾಳೆ. ಈ ವಿಷಯ ಎಬಿಗೆ ನಿಧಿಗೆ ಹೊಡೆದಾದ್ಮೇಲೆ ಗೊತ್ತಾಗುತ್ತೆ. ಎಬಿ ಕೈಲಿ ಒದೆ ತಿಂದ ನಿಧಿ ತಲೆ ಸುತ್ತಿ ಬೀಳ್ತಾಳೆ. ಎಬಿನೇ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾನೆ. ಎಬಿ ಒಂದ್ ರೋಸ್ ತಗೊಂಡೋಗಿ ನಿಧಿ ಕೆನ್ನೆ ಮೇಲೆ ಕೈ ಇಟ್ಟು ಅವಳನ್ನೇನ್ ನೋಡ್ತಾ ಕೂತಿರ್ತಾನೆ. ನಿಧಿ ಕಣ್ಬಿಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ನಿಧಿ ತಂದೆ ತಾಯಿ ಜೊತೆ ಎಬಿ ತಂದೆ ಮ್ಯಾಥ್ಯೂಸ್ ಕೂಡ ಬರ್ತಾರೆ. ನಿಧಿ ಕೆನ್ನೆ ಮೇಲೆ ಎಬಿ ಕೈ ಇಟ್ಟಿರೋದು ನೋಡಿ ಕೂಡ ನಿಧಿ ತಂದೆ ತಾಯಿ ಕೋಪ ಮಾಡ್ಕೊಳ್ಳಲ್ಲ. ಅವರೇ ಎಬಿ ಕೈಲಿ ನಿಧಿಗೆ ರೋಸ್ ಕೂಡ ಕೊಡಿಸ್ತಾರೆ. ನಿಧಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾಳೆ. ಅದೇ ದಿನ ರಾತ್ರಿ ಮತ್ತೆ ನಿಧಿ ಎಬಿ ಮನೆಗೆ ಬರ್ತಾಳೆ. ಯಾಕಂದ್ರೆ ಮ್ಯಾಥ್ಯೂಸ್ ಆಸ್ಪತ್ರೆಯಲ್ಲಿ ಸುಮ್ನೆ ಇರದೆ ನಿಧಿ ತಂದೆ ತಾಯಿಗೆ ನಿಧಿ ಎಬಿನ ಪ್ರೀತಿ ಮಾಡ್ತಾ ಇದ್ದಾಳೆ, ಡೈಲಿ ಮನೆಗೆ ಬಂದು ಮದುವೆ ಆಗೋಣ ಅಂತ ಕೇಳ್ತಾ ಇದ್ಲು. ಎಬಿ ಆಗಲ್ಲ ಅಂದಿದ್ಕೆ ನಿಧಿ ತಲೆ ಸುತ್ತಿ ಬಿದ್ದಿರೋದು ಅಂತ ಸುಳ್ಳು ಹೇಳಿರ್ತಾನೆ. ಅದಕ್ಕೆ ಇವಾಗ ನಿಧಿ ತಂದೆ ತಾಯಿ ನಿಧಿಗೂ ಎಬಿಗೂ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಈ ವಿಷಯನ ನಿಧಿ ಬಂದು ಎಬಿಗೆ ಹೇಳಿ ಹೇಗಾದ್ರೂ ಅವರಿಗೆ ನಿಜ ಹೇಳ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಮಾರನೇ ದಿನ ಎಬಿ ಮ್ಯಾಥ್ಯೂಸ್ ಕರ್ಕೊಂಡು ನಿಧಿ ಮನೆಗೆ ಹೋಗ್ತಾನೆ. ಅಲ್ಲಿ ನಿಧಿಗೆ ಎಬಿ ಅವ್ರು ಲವ್ ಮಾಡ್ತಿಲ್ಲ ಅಂತ ಹೇಳು ಅಂತ ಹೇಳ್ತಾನೆ. ಆದ್ರೆ ನಿಧಿ ಅವರಿಬ್ರು ಲವ್ ಮಾಡ್ತಾ ಇದಾರೆ, ಮದುವೆ ಡೇಟ್ ಫಿಕ್ಸ್ ಮಾಡೋಣ ಅಂತ ಹೇಳ್ಬಿಡ್ತಾಳೆ. ಅದನ್ನ ಕೇಳಿ ಎಬಿನೇ ಶಾಕ್ ಆಗೋಗ್ತಾನೆ. ಆಮೇಲೆ ಎಬಿ ನಿಧಿನ ಸೈಡ್ಗೆ ಕರ್ಕೊಂಡೋಗಿ ಏನಿದೆಲ್ಲ ಅಂತ ಕೇಳಿದಾಗ ನಿಧಿ ಎಬಿಗೆ, ನಾನು ನಿನ್ನೆ ಆಸ್ಪತ್ರೆಯಲ್ಲಿ ಇದ್ದಾಗ ನನಗೆ ಒಂದು ಕನಸು ಬಂದಿತ್ತು. ಅದರಲ್ಲಿ ನೀನು ಕುದುರೆ ಮೇಲೆ ಶೇರ್ವಾನಿ ಹಾಕೊಂಡು ಕೂತಿದ್ದೆ. ನಾನ್ ಕಣ್ಬಿಟ್ಟಾಗ ನಿನ್ ಕೈ ನನ್ ಕೆನ್ನೆ ಮೇಲೆ ಇತ್ತು. ಅವಾಗಿಂದ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಹೇಗೋ ಎಬಿಗೂ ನಿಧಿ ಅಂದ್ರೆ ಇಷ್ಟ ಇರ್ತಾಳೆ. ಅದಕ್ಕೆ ಅವನು ಮದುವೆಗೆ ಒಪ್ಕೋತಾನೆ. ಹೀಗೆ ಇಬ್ರು ಲವ್ ಅಲ್ಲಿ ಬಿದ್ದು ಮದುವೆ ದಿನ ಎಬಿ ಕುದುರೆ ಮೇಲಿಂದ ಬಿದ್ದು ಕೋಮಾಗೆ ಹೋಗಿರ್ತಾನೆ. ಇವಾಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಎಬಿಗೆ 1 ವರ್ಷ ಆದ್ರೂ ಕೋಮಾಯಿಂದ ಎಚ್ಚರ ಆಗಿರಲ್ಲ. ನಿಧಿ ಮನೆಯಲ್ಲಿ ನಿಧಿಗೆ ಬೇರೆ ಮದುವೆ ಆಗುವಂತ ಒತ್ತಾಯ ಮಾಡ್ತಾ ಇರ್ತಾರೆ. ನಿಧಿ ಎಬಿಗೋಸ್ಕರ ವೇಟ್ ಮಾಡಿದ್ರು ಎಬಿ ಎದ್ದಾಗ ಅವನಿಗೆ ನಿಧಿ ನೆನಪಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ನಿಧಿ ಅವಳ ಎಂಗೇಜ್ಮೆಂಟ್ ರಿಂಗ್ ನ ಎಬಿ ಪಕ್ಕ ಇಟ್ಟು ಹೋಗ್ಬಿಡ್ತಾಳೆ. ಆಮೇಲೆ ನಿಧಿ ಮ್ಯಾಥ್ಯೂಸ್ ಬಳಿಗೆ ಬಂದು ಕ್ಷಮೆ ಕೇಳಿ ಹೋಗ್ತಾಳೆ. ಮ್ಯಾಥ್ಯೂಸ್ ಎಬಿ ಬಳಿಗೆ ಬಂದು ನಿಧಿ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾ ಇರ್ತಾನೆ. ನೋಡಿದ್ರೆ ಎಬಿಗೆ ಎಚ್ಚರ ಆಗ್ಬಿಡುತ್ತೆ. ಇವಾಗ ಎಬಿನ ಅವನಣ್ಣ ಸಿಬಿ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಎಬಿಗೆ ನಿಧಿ ಎಂಗೇಜ್ಮೆಂಟ್ ಬ್ರೇಕ್ ಮಾಡ್ಕೊಂಡು ರಿಂಗ್ ವಾಪಸ್ ಕೊಟ್ಟು ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಎಬಿ ಅವನೇ ಕಾಲ್ ಮಾಡಿ ಕೋಮಾಯಿಂದ ಬಂದಿರೋ ವಿಷಯನ ನಿಧಿಗೆ ಹೇಳದೆ ಅನುರಾಜ್ ಕೈಲಿ ರಿಂಗ್ ನ ಕೊಟ್ಟು ಅದನ್ನ ನಿಧಿಗೆ ತಲುಪಿಸೋಕೆ ಹೇಳ್ತಾನೆ. ಅನುರಾಜ್ ಜೊತೆ ಎಬಿ ಅಣ್ಣ ಸಿಬಿ ಕೂಡ ಹೋಗ್ತಾನೆ. ಈ ಸಿಬಿ ದೊಡ್ಡ ಸಾಲಗಾರ. ಅದಕ್ಕೆ ಸಿಬಿ ಆ ರಿಂಗ್ ಜೊತೆ ಅನುರಾಜ್ ಚೈನ್ ನ ಕೂಡ ಅಡೆ ಇಟ್ಟು ದುಡ್ಡು ತಗೊಂಡು ಅದರಲ್ಲಿ ಕಾರ್ಡ್ಸ್ ಆಡಿ ಎಲ್ಲ ಸೋತೋಗ್ತಾನೆ. ಎಬಿ ರಿಂಗ್ಸ್ ಕೊಟ್ರ ಅಂತ ಅನುರಾಜ್ಗೆ ಕಾಲ್ ಮಾಡಿದ್ರೆ ಸಿಬಿ ಅನುರಾಜ್ಗೆ ಮಾತಾಡೋಕೆ ಬಿಡದೆ ಎಬಿಗೆ ರಿಂಗ್ ಕೊಟ್ಟು, ಆದ್ರೆ ನಿಧಿ ಇವಾಗ ಯಾರೋ ಪಂಜಾಬಿ ಹುಡುಗನನ್ನ ಮದುವೆ ಆಗ್ತಿದ್ದಾಳಂತೆ, ಅವಳಿಗೆ ನೀನ್ ಇಷ್ಟ ಇಲ್ವಂತೆ ಅಂತ ಹೇಳ್ಬಿಡ್ತಾನೆ. ಇವಾಗ ಎಬಿ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ಮತ್ತೆ ಮೊದಲಿನ ರೀತಿ ಆಗ್ತಾನೆ. ನಿಧಿ ಮದುವೆ ದಿನ ಬರುತ್ತೆ.
ಎ ಬಿ ನಿಧಿ ಮದುವೆ ದಿನ ಮತ್ತೆ ಶೇರ್ವಾನಿ ಹಾಕೊಂಡು ನಿಧಿ ಮದುವೆ ಮಂಟಪಕ್ಕೆ ಹೋಗ್ತಾನೆ. ಎ ಬಿನ ನೋಡಿ ನಿಧಿ ತಲೆ ಸುತ್ತಿ ಬೀಳ್ತಾಳೆ. ನಿಧಿ ಎಚ್ಚರ ಆದ್ಮೇಲೆ ಎ ಬಿಗೆ ನೀನ್ ಕೋಮಾಯಿಂದ ಬಂದಿರೋ ವಿಷಯನ ಯಾಕೆ ಹೇಳಿಲ್ಲ ಅಂತ ಕೇಳ್ತಾಳೆ. ಅವಾಗ ಎ ಬಿಗೆ ಅವರಣ್ಣ ರಿಂಗ್ ಅಡ ಇಟ್ಟಿರೋ ವಿಷಯ ಎಲ್ಲ ಗೊತ್ತಾಗುತ್ತೆ. ಅವರಣ್ಣ ಮದುವೆ ಮಂಟಪದಿಂದ ಓಡೋಗ್ತಾನೆ. ಇವಾಗ ಎ ಬಿ ನಿಧಿಗೆ ನಾನು ಕೋಮಾದಲ್ಲಿದ್ದಾಗ ನನಗೆ ಒಂದು ಕನಸು ಬಂದಿತ್ತು. ಅದ್ರಲ್ಲಿ ನಾನು ನನ್ನ ಫ್ರೆಂಡ್ ಆಫ್ರಿಕಾದ ಕಾಡಲ್ಲಿ ಹೋಗ್ತಿದ್ದು. ಒಂದು ಚಿರತೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು. ಆ ಕಾಡಲ್ಲಿ ನಮಗೆ ನಿಧಿ ಸಿಕ್ತು. ಅಂದ್ರೆ ನನ್ನ ಲೈಫ್ ಅಲ್ಲಿ ನೀನೇ ನಿಧಿ ಅಂತ ಸುಳ್ಳು ಸ್ಟೋರಿ ಹೇಳ್ತಾನೆ. ಅದ್ರಿಂದ ಅದ್ರ ನಿಧಿ ವಾಪಸ್ ಎ ಬಿನ ಮದುವೆ ಆಗಲಿ ಅಂತ. ಆದ್ರೆ ನಿಧಿ ಎ ಬಿನ ಮರಿಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿರ್ತಾಳೆ. ಅದಕ್ಕೆ ಎ ಬಿ ಸುಮ್ನೆ ಅಲ್ಲಿಂದ ಬರ್ತಾನೆ. ಈ ಕಡೆ ಸಿಬಿ ಬೆಂಗಳೂರಿಗೆ ಓಡ್ ಬಂದಿರ್ತಾನೆ. ಸಿಬಿನ ಹುಡಿಕೊಂಡು ಎ ಬಿ ಬರ್ತಾನೆ. ಎ ಬಿ ಮತ್ತೆ ಸಿಬಿ ಒಂದು ಹೋಟೆಲ್ ಅಲ್ಲಿ ಮಾತಾಡ್ತಾ ಇದ್ದಾಗ ಸಿಬಿಗೆ ಸಾಲ ಕೊಟ್ಟಿರೋರು ಬಂದ್ಬಿಡ್ತಾರೆ. ಸಿಬಿ ಹೇಗೋ ಅವರಿಂದ ತಪ್ಪಿಸ್ಕೊಂಡು ಎ ಬಿ ಜೊತೆ ವಾಪಸ್ ಕೊಚ್ಚಿಗೆ ಬರ್ತಾನೆ. ಅಡೆ ಇಟ್ಟಿದ್ದ ರಿಂಗ್ ನ ಬಿಡಿಸ್ಕೊತಾರೆ. ಎ ಬಿಗೆ ಇವಾಗ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಕ್ರಿಸ್ಮಸ್ ದಿನ ಎ ಬಿ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಆನ್ಲೈನ್ ಅಲ್ಲಿ ಹಗ್ಗ ತರಿಸ್ಕೊತಾನೆ. ಅವ್ರ ಅಣ್ಣನ ಫ್ಲಾಟ್ ಅಲ್ಲಿ ಇದ್ದ ಫ್ಯಾನ್ ಗೆ ಹಗ್ಗ ಹಾಕಿ ಇನ್ನೇನು ನೇಣ್ ಹಾಕೋಬೇಕು. ಅವಾಗ ಅವನಿಗೆ ಆಪೋಸಿಟ್ ಫ್ಲಾಟ್ ಅಲ್ಲಿ ಇದ್ದ ರೇವತಿ ಅನ್ನೋ ಹುಡುಗಿ ಕಾಣಿಸ್ತಾಳೆ. ರೇವತಿ ಯಾಕೋ ಬೇಜಾರಲ್ಲಿ ಇರ್ತಾಳೆ. ಅವಳು ಕೂಡ ಸೂಸೈಡ್ ಮಾಡ್ಕೊಳ್ಳೋಕೆ ಫ್ಯಾನ್ ಗೆ ಹಗ್ಗ ಹಾಕೋ ರೀತಿ ಎ ಬಿಗೆ ಕಾಣಿಸಿ ಅವನ ಹಗ್ಗ ಫ್ಯಾನ್ ಅಲ್ಲೇ ನೇತಾಡೋ ಹಾಗೆ ಬಿಟ್ಟು ಸಾಂತಾ ಕ್ಲಾಸ್ ಮುಖವಾಡ ಹಾಕೊಂಡು ರೇವತಿ ಫ್ಲಾಟ್ ಗೆ ಹೋಗ್ತಾನೆ. ಆದ್ರೆ ರೇವತಿ ಅವಳ ಫ್ಲಾಟ್ ಇಂದ ಅವಳ ಫ್ರೆಂಡ್ ಜೊತೆ ಈಚೆ ಬರ್ತಾಳೆ. ಈ ಕಡೆ ಸಿಬಿ ಅವನ್ ಫ್ಲಾಟ್ ಗೆ ಹೋದಾಗ ಫ್ಯಾನ್ ಅಲ್ಲಿ ಹಗ್ಗ ನೋಡಿ ಎ ಬಿ ನೇಣ್ ಹಾಕೊಳ್ಳೋಕೆ ಹೋಗ್ತಿದ್ದ ಅಂತ ಗೊತ್ತಾಗುತ್ತೆ. ಆಮೇಲೆ ಸಿಬಿ ಸುಮ್ನೆ ಚೇರ್ ಮೇಲೆ ಹತ್ತಿ ಹೇಗ್ ನೇಣ್ ಹಾಕೊಳ್ಳೋದು ಅಂತ ನೋಡುವಾಗ ಸಿಬಿ ಹೆಂಡತಿ ಬಂದ್ಬಿಡ್ತಾಳೆ. ಅವಳು ಸಿಬಿ ನೇಣ್ ಹಾಕೋತಿದ್ದಾನೆ ಅನ್ಕೊಂಡು ಕಿರ್ಚ್ಕೋತಾಳೆ. ಅವಳು ಕಿರ್ಚ್ಕೊಂಡಿದ್ಕೆ ಸಿಬಿ ನಿಜವಾಗ್ಲೂ ನೇಣ್ ಹಾಕೊಂಡೇ ಬಿಡ್ತಾನೆ. ಆಮೇಲೆ ಸಿಬಿನ ಹೇಗೋ ಅವನ ಹೆಂಡತಿನೇ ಕಾಪಾಡ್ತಾಳೆ. ಆಮೇಲೆ ಎ ಬಿ ಫ್ಲಾಟ್ ಗೆ ಬಂದ್ರೆ ಫ್ಯಾನ್ ಅಲ್ಲಿ ಹಗ್ಗ ಇರಲ್ಲ. ಆಮೇಲೆ ಎ ಬಿ ಅವನ್ ರೂಮ್ ಇಂದ ಬೈನಾಕುಲರ್ ಇಟ್ಕೊಂಡು ರೇವತಿ ಫ್ಲಾಟ್ ನ ನೋಡ್ತಾ ಇರ್ತಾನೆ. ಹಾಗೆ ಬೆಳಿಗ್ಗೆ ಆಗುತ್ತೆ. ಸಿಬಿ ಹೆಂಡತಿ ಸಿಬಿ ಸಾಲ ಮಾಡಿರೋದಕ್ಕೆ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ದ ಅನ್ಕೊಂಡು ಎಲ್ಲ ಸಾಲ ಕೊಟ್ಟಿರೋರಿಗೆ ಈ ವಿಷಯ ಹೇಳ್ತಾಳೆ. ಅದಕ್ಕೆ ಎಲ್ರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಸಿಬಿ ಮೂವಿ ನೋಡೋಕೆ ಒಬ್ನೇ ಥಿಯೇಟರ್ಗೆ ಹೋಗಿರ್ತಾನೆ. ಅಲ್ಲಿಗೆ ಎ ಬಿ ಹೋಗ್ತಾನೆ. ಸಿಬಿ ಎ ಬಿಗೆ ನಾನು ಯಾವಾಗ್ಲೂ ನಿನ್ನ ವಾಚ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ. ಇವಾಗ ಎ ಬಿಗೆ ಸೂಸೈಡ್ ಮಾಡ್ಕೊಳ್ಳೋಕೆ ಮೂಡಿರಲ್ಲ. ಯಾಕಂದ್ರೆ ರೇವತಿ ಪ್ರಾಬ್ಲಮ್ ಏನು ಅಂತ ತಿಳ್ಕೊಬೇಕಿರುತ್ತೆ. ಅದಕ್ಕೆ ಎ ಬಿ ಮಾರ್ಕೆಟ್ಗೆ ಹೋಗಿ ಒಂದು ಹೊಸ ಬೈನಾಕುಲರ್ ತಗೋತಾನೆ. ಆ ಬೈನಾಕುಲರ್ ಇಂದ ಎ ಬಿ ರೇವತಿನ ನೋಡೋಕೆ ಶುರು ಮಾಡ್ತಾನೆ. ಹಾಗೆ ಒಂದಿನ ಎ ಬಿ ರೇವತಿನ ಮಾತಾಡಿಸಿ ಫ್ರೆಂಡ್ ಆಗ್ತಾನೆ. ಎ ಬಿ ಅವ್ನ್ ಮಾಡ್ತಿರೋ ಕೆಲ್ಸನ ಅವನ್ ತಂದೆಗೆ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಮ್ಯಾಥ್ಯೂಸ್ ಎ ಬಿಗೆ ರೇವತಿ ಹಿಂದೆನೆ ಇರೋಕೆ ಹೇಳ್ತಾನೆ. ಯಾಕಂದ್ರೆ ಅದ್ರಿಂದ ಆದ್ರೂ ಎ ಬಿ ನಿಧಿನ ಮರಿತಾನೆ ಅಂತ. ಒಂದಿನ ರೇವತಿ ಅಲ್ಲೇ ಬರ್ಡೇ ಪಾರ್ಟಿಗೆ ಹೋಗಿರ್ತಾಳೆ. ಎಲ್ರು ಎಂಜಾಯ್ ಮಾಡ್ತಾ ಇದ್ರೆ ಅವಳು ಮಾತ್ರ ಸಪ್ಪೆ ಆಗಿ ಇರ್ತಾಳೆ. ಎ ಬಿ ಅದನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಆಮೇಲೆ ರೇವತಿ ಅವಳ ಅಪಾರ್ಟ್ಮೆಂಟ್ ಕಡೆ ಹೋಗ್ತಾಳೆ. ಎ ಬಿ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ರೇವತಿ ಟೆರೆಸ್ಗೆ ಹೋಗ್ತಾಳೆ. ಎ ಬಿ ರೇವತಿ ಮತ್ತೆ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗ್ತಿದ್ದಾಳೆ ಅನ್ಕೊಂಡು ಅವನು ಕೂಡ ಟೆರೆಸ್ಗೆ ಹೋಗ್ತಾನೆ. ಆದ್ರೆ ರೇವತಿ ಜಸ್ಟ್ ವಾಕ್ ಮಾಡ್ತಾ ಇರ್ತಾಳೆ ಅಷ್ಟೇ. ಅಲ್ಲಿಗೆ ಬಂದ ಎ ಬಿಗೆ ರೇವತಿ ಬೈದ್ ಬಿಡ್ತಾಳೆ. ಎ ಬಿ ಬೇಜಾರಲ್ಲಿ ಫುಟ್ಬಾಲ್ ಕೋರ್ಟ್ ಹತ್ರ ಕೂತಿರ್ತಾನೆ. ಅಲ್ಲಿಗೆ ರೇವತಿ ಬಂದು ಎ ಬಿ ಹತ್ರ ಸಾರಿ ಕೇಳಿ ಎ ಬಿನ ಹಗ್ ಮಾಡ್ತಾಳೆ. ಇವಾಗ ರೇವತಿ ಅವಳ ಕಥೆಯನ್ನ ಎ ಬಿಗೆ ಹೇಳ್ತಾಳೆ. ರೇವತಿ ಒಂದು ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳ ಫ್ಲಾಟ್ ಪಕ್ಕ ಇಟ್ಟಿ ಅನ್ನೋ ಹುಡುಗನ ಫ್ಲಾಟ್ ಇರುತ್ತೆ. ಇಟ್ಟಿ ಒಬ್ಬ ಶೆಫ್. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾ ಇರ್ತಾನೆ. ಅದಕ್ಕೆ ದಿನ ರಾತ್ರಿ ರೇವತಿ ಇಟ್ಟಿ ಮನೆಗೆ ಹೋಗ್ತಾ ಇರ್ತಾಳೆ. ರೇವತಿಗೆ ಅವರಪ್ಪ ಅಮ್ಮ ಮದುವೆ ಮಾಡೋಕೆ ವಿನೀತ್ ಅನ್ನೋ ಹುಡುಗನ್ನ ನೋಡಿರ್ತಾರೆ. ರೇವತಿಗೆ ವಿನೀತ್ ಅಂದ್ರೆ ಒಂಚೂರು ಇಷ್ಟ ಇರಲ್ಲ. ಆದ್ರೆ ಅವರಪ್ಪ ಅಮ್ಮನಿಗೆ ಅವಳು ಇಲ್ಲ ಅನ್ನೋಕೆ ಆಗ್ತಾ ಇರಲ್ಲ. ಆ ವಿನೀತ್ ಬೇರೆ ರೇವತಿಗೆ 20 kg ಸಣ್ಣ ಆಗು ಅಂತ ಹೇಳ್ತಿರ್ತಾನೆ. ಆದ್ರೆ ರೇವತಿ ಸ್ವಲ್ಪ ಚಬ್ಬಿ ಆಗಿರ್ತಾಳೆ. ಅವಳಿಗೆ ಡಯಟ್ ಮಾಡೋದಿಲ್ಲ ಇಷ್ಟ ಇರಲ್ಲ. ಅದಕ್ಕೆ ಅವಳು ಡಯಟ್ ಮಾಡ್ತಾನೂ ಇರಲ್ಲ. ಇದು ಇವಾಗ ಇಟ್ಟಿಗೂ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ರೇವತಿ ಮತ್ತೆ ಇಟ್ಟಿ ಕಥೆನ ಎ ಬಿ ಮ್ಯಾಥ್ಯೂಸ್ಗೆ ಹೇಳ್ತಾನೆ. ಹಾಗೆ ಡೈಲಿ ರೇವತಿನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹೀಗಿದ್ದಾಗ ಒಂದಿನ ಪೊಲೀಸರು ಬಂದು ಸಿಬಿನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದೇ ದಿನ ಎ ಬಿ ಮನೆಗೆ ರೇವತಿ ಅಪ್ಪ ಅಮ್ಮ ಬರ್ತಾರೆ. ಅವರು ರೇವತಿ ಮತ್ತೆ ವಿನೀತ್ ಮದುವೆ ಕಾರ್ಡ್ ನ ಕೊಡೋಕೆ ಬಂದಿರ್ತಾರೆ. ಹಾಗೆ ಕತೆ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ರೇವತಿ ಡೈಲಿ ಇಟ್ಟಿ ಫ್ಲಾಟ್ ಗೆ ಹೋಗಿ ಅವಳಿಗೆ ಇಷ್ಟ ಇರೋ ಡಿಶ್ ನ ಮಾಡಿಸ್ಕೊಂಡು ತಿಂತಾ ಇರ್ತಾಳೆ. ಹೀಗಿದ್ದಾಗ ಒಂದಿನ ಇಟ್ಟಿ ರೇವತಿ ಸ್ಕೂಲ್ಗೆ ಹೋಗಿ ಅವಳಿಗೆ ಪ್ರಪೋಸ್ ಮಾಡ್ತಾನೆ. ರೇವತಿ ಏನು ಹೇಳಲ್ಲ. ಅದೇ ದಿನ ರೇವತಿ ಇಟ್ಟಿ ಫ್ಲಾಟ್ ಗೆ ಹೋಗಿ ಅವಳು ಕೂಡ ಪ್ರಪೋಸ್ ಮಾಡ್ತಾಳೆ. ಇಲ್ಲಿಂದ ಇಬ್ರು ಲವ್ ಅಲ್ಲಿ ಬೀಳ್ತಾರೆ. ಇಟ್ಟಿ ಅವ್ರ ಅಪ್ಪ ಅಮ್ಮನ ಅವ್ರ ಮದುವೆಗೆ ಒಪ್ಸೋಕೆ ಅಂತ ಊರಿಗೆ ಹೋಗ್ತಾನೆ. ರೇವತಿ ಇಟ್ಟಿ ವಾಪಸ್ ಬರ್ತಾನೆ. ಆಮೇಲೆ ರೇವತಿ ತಂದೆ ತಾಯಿ ಜೊತೆ ಮಾತಾಡೋಣ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಎಷ್ಟೇ ದಿನ ಆದ್ರೂ ಇಟ್ಟಿ ವಾಪಸ್ ಬರೋದೇ ಇಲ್ಲ. ಹೀಗಿದ್ದಾಗ ರೇವತಿಗೆ ಇಟ್ಟಿ ಸತ್ತೋದ ಅಂತ ನೇಬರ್ಸ್ ಇಂದ ಗೊತ್ತಾಗುತ್ತೆ. ಇಟ್ಟಿ ಸಾವಿಗೆ ಏನ್ ಕಾರಣ ಅಂತ ಮೂವಿಲಿ ತೋರಿಸಿಲ್ಲ. ಇಟ್ಟಿ ಸತ್ತಿರೋ ವಿಷಯ ಕೇಳಿ ರೇವತಿಗೆ ಶಾಕ್ ಆಗೋಗುತ್ತೆ. ಇದು ರೇವತಿಯ ಫ್ಲಾಶ್ ಬ್ಯಾಕ್. ಇದನ್ನೆಲ್ಲ ಇವಾಗ ಎ ಬಿ ರೇವತಿಯಿಂದಾನೇ ತಿಳ್ಕೊಂಡು ಅದನ್ನ ಮ್ಯಾಥ್ಯೂಸ್ಗೆ ಅಪ್ಡೇಟ್ ಮಾಡ್ತಾನೆ.
ಆಮೇಲೆ ಎ ಬಿ ರೇವತಿನ ಹುಡುಕಿಕೊಂಡು ಅವಳ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿ ಎ ಬಿ ರೇವತಿಗೆ ಅವಳಿಗೆ ವಿನೀತ್ ಇಷ್ಟ ಇಲ್ಲ ಅಂತ ಅವ್ರ ಅಪ್ಪ ಅಮ್ಮನಿಗೆ ಹೇಳುವಂತ ಧೈರ್ಯ ನೀಡ್ತಾನೆ. ಅದ್ರಿಂದ ರೇವತಿ ಅವ್ರ ಅಪ್ಪ ಅಮ್ಮನಿಗೆ ಎಲ್ಲಾ ವಿಷಯ ಹೇಳ್ಬಿಡ್ತಾಳೆ. ಅದನ್ನ ಕೇಳಿ ರೇವತಿ ಅಪ್ಪ ಹುಚ್ಚನ ರೀತಿ ಆಡ್ತಾ ಮದುವೆ ಕ್ಯಾನ್ಸಲ್ ಮಾಡೋಕೆ ಆಗಲ್ಲ ಅಂತ ಹೇಳ್ಬಿಡ್ತಾನೆ. ಈ ವಿಷಯ ರೇವತಿಯಿಂದ ಎ ಬಿಗೆ ಗೊತ್ತಾಗಿ ಎ ಬಿ ಇಂದ ಮ್ಯಾಥ್ಯೂಸ್ಗೆ ಗೊತ್ತಾಗುತ್ತೆ. ಮ್ಯಾಥ್ಯೂಸ್ ಈ ವಿಷಯನ ಅವನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಎ ಬಿಗೆ ಹೇಳ್ತಾನೆ. ಮ್ಯಾಥ್ಯೂಸ್ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ರೌಡಿಗಳ ಕೈಯಲ್ಲಿ ವಿನೀತ್ಗೆ ಓಡಿಸ್ತಾನೆ. ವಿನೀತ್ ಆಸ್ಪತ್ರೆ ಸೇರ್ತಾನೆ. ವಿನೀತ್ ಮ್ಯಾಥ್ಯೂಸ್ ಫೋಟೋನ ಸ್ಕೆಚ್ ಮಾಡಿಸೋಕೆ ಸ್ಕೆಚ್ ಆರ್ಟಿಸ್ಟ್ ಕರ್ಸಿದ್ರೆ ಆ ಸ್ಕೆಚ್ ಆರ್ಟಿಸ್ಟ್ ಅಮಿತಾಬ್ ಬಚ್ಚನ್ ಸ್ಕೆಚ್ ಬಿಡಿಸ್ತಾನೆ. ಇವಾಗ ರೇವತಿಗೆ ವಿನೀತ್ಗೆ ಆ ರೀತಿ ಆಗೋಕೆ ಮ್ಯಾಥ್ಯೂಸೇ ಕಾರಣ ಅಂತ ಎ ಬಿ ಇಂದ ಗೊತ್ತಾಗಿ ಎ ಬಿ ಜೊತೆ ಮ್ಯಾಥ್ಯೂಸ್ ನ ಭೇಟಿ ಆಗೋಕೆ ಹೋಗ್ತಾಳೆ. ರೇವತಿಗೆ ವಿನೀತ್ಗೆ ಆ ರೀತಿ ಆಗಿರೋದಕ್ಕೆ ಒಂಚೂರು ಬೇಜಾರೇನೂ ಆಗಿರಲ್ಲ. ರೇವತಿ ಮ್ಯಾಥ್ಯೂಸ್ ಜೊತೆ ಮಾತಾಡ್ತಾ ಇರ್ತಾಳೆ. ಅವಾಗ ಮ್ಯಾಥ್ಯೂಸ್ ಎ ಬಿ ಬಗ್ಗೆ ರೇವತಿಗೆ ಹೇಳ್ತಾನೆ. ಹೀಗೆ ದಿನಗಳು ಕಳೀತಾ ವಿನೀತ್ ಹುಷಾರಾಗ್ತಾನೆ. ರೇವತಿ ಫ್ಯಾಮಿಲಿ ಮತ್ತೆ ವಿನೀತ್ ಫ್ಯಾಮಿಲಿ ಡಿನ್ನರ್ಗೆ ಅಂತ ಹೋಟೆಲ್ಗೆ ಹೋಗಿರ್ತಾರೆ. ಅಲ್ಲಿಗೆ ಮ್ಯಾಥ್ಯೂಸ್ ಮತ್ತೆ ಎ ಬಿನೂ ಹೋಗಿರ್ತಾರೆ. ಅಲ್ಲಿ ವಿನೀತ್ ರೇವತಿ ತಂದೆ ಕಾಲಿಡ್ಕೊಂಡು ಅವನಿಗೆ ಆ ಮದುವೆ ಇಷ್ಟ ಇಲ್ಲ, ಅವನು ಹಾಸ್ಪಿಟಲ್ ಅಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಡಾಕ್ಟರ್ ಜೊತೆನೆ ಲವ್ ಅಲ್ಲಿ ಬಿದ್ದಿರೋದಾಗಿ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಆ ಡಾಕ್ಟರ್ ಕೂಡ ಬರ್ತಾಳೆ. ಅದನ್ನ ಕೇಳಿ ರೇವತಿ ಕೂಡ ಖುಷಿಯಾಗಿ ಎಲ್ಲರ ಮುಂದೆ ಅವಳಿಗೂ ಆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಎಲ್ಲ ಸರಿ ಹೋಗುತ್ತೆ, ಮದುವೆ ಕ್ಯಾನ್ಸಲ್ ಆಗುತ್ತೆ. ಹೋಟೆಲಿಂದ ರೇವತಿನಿ ಎ ಬಿ ಮತ್ತೆ ಮ್ಯಾಥ್ಯೂಸ್ ನ ಅವಳ ಕಾರಲ್ಲೇ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿ ರೇವತಿ ಎ ಬಿ ಅವನ ಬಗ್ಗೆ ಏನನ್ನು ರೇವತಿಗೆ ಹೇಳಿಲ್ಲ ಅಂತ ಬೇಜಾರಾಗಿ ಎ ಬಿಗೆ ಗುಡ್ ಬೈ ಹೇಳಿ ಹೋಗ್ತಾಳೆ. ಇವಾಗ ರೇವತಿ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಎ ಬಿ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ನಿಧಿಗೆ ಕಾಲ್ ಮಾಡ್ತಾನೆ. ಆದ್ರೆ ನಿಧಿ ತಂದೆ ಕಾಲ್ ರಿಸೀವ್ ಮಾಡಿ ಹೇಗೋ ಮಾಡಿ ನಿಧಿ ಕೈಲಿ ಮಾತಾಡಿಸಿ ನಿಧಿಗೆ ಕಾಲ್ ಮಾಡಿರೋದು ಎ ಬಿ ಅಂತ ಗೊತ್ತಾಗದ ಹಾಗೆ ಮ್ಯಾನೇಜ್ ಮಾಡ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ನಿಧಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ. ಇವಾಗ ಮ್ಯಾಥ್ಯೂಸ್ ಒಂದು ಪ್ಲಾನ್ ಮಾಡಿ ನಿಧಿನ ಭೇಟಿಯಾಗಿ ಮ್ಯಾಥ್ಯೂಸ್ ನಿಧಿಗೆ ಎ ಬಿ ನಿನ್ನ ಇನ್ನೂ ಮರ್ತಿಲ್ಲ, ಡೈಲಿ ನಿನ್ನ ನೆನೆಸ್ಕೊಂಡು ಅಳ್ತಾ ಇರ್ತಾನೆ ಅಂತ ಡವ್ ಮಾಡ್ತಾನೆ. ಅದನ್ನ ಕೇಳಿ ನಿಧಿ ಎ ಬಿನ ಹುಡುಕಿಕೊಂಡು ಹೋಗಿ ಮತ್ತೆ ಅವನ ಜೊತೆ ಒಂದಾಗೋಕೆ ಟ್ರೈ ಮಾಡ್ತಾಳೆ. ಆದ್ರೆ ನಿಧಿ ವಾಪಸ್ ಬಂದ್ರು ಎ ಬಿಗೆ ಯಾಕೋ ಖುಷಿ ಇರಲ್ಲ. ಅಲ್ಲಿ ಎ ಬಿ ನಿಧಿಗೆ ನಾನ್ ನಿನ್ಗೆ ಒಂದ್ ಕನಸು ಬಿದ್ದಿತ್ತು ಅಂತ ಒಂದು ಕನಸಿನ ಬಗ್ಗೆ ಹೇಳಿದ್ನಲ್ಲ, ಅದು ಸುಳ್ಳು. ನಾನು ಒಂದು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಮ್ಯಾಂಗೋ ಜ್ಯೂಸ್ ಕುಡಿತಾ ಇರೋ ರೀತಿ ಲೂಪ್ ಮೋಡಲ್ಲಿ ಕನಸು ಬೀಳ್ತಿತ್ತು ಅಂತ ಹೇಳ್ತಾನೆ. ಮತ್ತೆ ನಿಧಿ ಎ ಬಿನ ಬಿಟ್ಟು ಹೋಗ್ತಾಳೆ. ಎಷ್ಟೇ ಟ್ರೈ ಮಾಡಿದ್ರು ಎ ಬಿ ಜೀವನ ಸರಿ ಹೋಗ್ತಿಲ್ಲ ಅಂತ ಮ್ಯಾಥ್ಯೂಸ್ ಮನೆಯಲ್ಲಿ ಯಾರು ಇಲ್ಲದಾಗ ಅವನ ಹೆಂಡತಿ ಫೋಟೋ ನೋಡ್ತಾ ನೇಣು ಹಾಕೊಳ್ಳೋಕೆ ಹೋಗ್ತಾನೆ. ಅಷ್ಟರಲ್ಲಿ ಡೋರ್ ಬೆಲ್ ರಿಂಗ್ ಆಗುತ್ತೆ. ನೋಡಿದ್ರೆ ಒಬ್ಬಳು ಮಹಿಳೆ. ಅವಳು ಕಾರ್ ಗ್ಯಾರೇಜ್ಗೆ ಹೋಗೋ ಬದಲು ಮ್ಯಾಥ್ಯೂಸ್ ಮನೆ ಬಳಿಗೆ ಬಂದಿರ್ತಾಳೆ. ಅವಳು ಮ್ಯಾಥ್ಯೂಸ್ ಹತ್ರ ಹಗ್ಗ ಇದ್ರೆ ಸ್ವಲ್ಪ ಗ್ಯಾರೇಜ್ ವರೆಗೂ ಟೋ ಮಾಡಿ ಅಂತ ಕೇಳ್ತಾಳೆ. ಅವಳನ್ನ ನೋಡ್ತಿದ್ದ ಹಾಗೆ ಮ್ಯಾಥ್ಯೂಸ್ ಅವಳ ಜೊತೆ ಲವ್ ಅಲ್ಲಿ ಬೀಳ್ತಾನೆ. ಅವನು ಆ ಮಹಿಳೆ ಕಾರ್ನ ಟೋ ಮಾಡ್ಕೊಂಡು ಹೋಗುವಾಗ ಮ್ಯಾಥ್ಯೂಸ್ ಕಾರ್ನ ಪೆಟ್ರೋಲ್ ಖಾಲಿ ಆಗುತ್ತೆ. ಆಮೇಲೆ ಟೋ ವೆಹಿಕಲ್ ಕರೆಸಿ ಟೋ ಮಾಡ್ಕೊಂಡು ಹೋಗ್ತಾರೆ. ಆ ಮಹಿಳೆ ಕ್ಯಾಬ್ ಅಲ್ಲಿ ಗ್ಯಾರೇಜ್ ಕಡೆ ಹೋಗ್ತಾಳೆ. ಅಷ್ಟರಲ್ಲೇ ಮ್ಯಾಥ್ಯೂಸ್ಗೆ ಆ ಮಹಿಳೆ ಗಂಡ ಬದುಕಿಲ್ಲ ಅಂತ ಗೊತ್ತಾಗಿ ಆ ಮಹಿಳೆ ಜೊತೆ ಫ್ಲರ್ಟ್ ಮಾಡಿ ಅವಳನ್ನ ಬುಟ್ಟಿಗೆ ಹಾಕೋತಾನೆ. ಆಮೇಲೆ ಇಬ್ರು ಡೈಲಿ ಕಾಲಲ್ಲಿ ಮಾತಾಡ್ತಾ ಕಡೆಗೆ ಇಬ್ರು ಮದುವೆ ಆಗೋಗ್ತಾರೆ. ಅಪ್ಪನ ಮದುವೆ ಆದ್ರೂ ಎ ಬಿಗೆ ಮದುವೆ ಆಗಿರಲ್ಲ. ಹೀಗೆ ಎ ಬಿ ಮತ್ತೆ ಉಡುಪಿಕರಲ್ಲಿ ಕೆಲಸ ಶುರು ಮಾಡ್ತಾನೆ. ಒಂದಿನ ಎ ಬಿ ಮತ್ತೆ ಅನುರಾಜ್ ಅವರು ಹೊಸದಾಗಿ ರೆಡಿ ಮಾಡಿರೋ ಬೆಂಚ್ ಮಾಡೆಲ್ ನ ತೋರಿಸೋಕೆ ಒಂದು ಸ್ಕೂಲ್ಗೆ ಹೋಗಿರ್ತಾರೆ. ಅಲ್ಲಿ ಎ ಬಿಗೆ ರೇವತಿ ಕಾಣಿಸ್ತಾಳೆ. ಇಬ್ರು ಮಾತಾಡೋಕೆ ಶುರು ಮಾಡ್ತಾರೆ. ಎ ಬಿ ರೇವತಿನ ಮುಂದೆ ಏನ್ ಮಾಡ್ತೀಯ ಅಂತ ಕೇಳಿದಾಗ ಅವಳು ಇಟ್ಟಿ ನೆನಪಲ್ಲೇ ಜೀವನ ಸಾಗಿಸ್ತೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಮನೆಗೆ ಬಂದ ಎ ಬಿ ನಿಧಿ ಫೋಟೋಸ್ ನೋಡ್ತಾ ನಿಧಿ ಜೊತೆ ಒಂದಾಗೋಕೆ ನಿಧಿಗೆ ಕಾಲ್ ಮಾಡ್ತಾನೆ. ನಿಧಿ ಅವಳ ಲೊಕೇಶನ್ ಶೇರ್ ಮಾಡ್ತಾಳೆ. ಎ ಬಿ ಆ ಲೊಕೇಶನ್ಗೆ ಹೋಗ್ತಾನೆ. ನೋಡಿದ್ರೆ ಆ ಜಾಗ ಎ ಬಿ ಕೋಮಾದಲ್ಲಿದ್ದಾಗ ಲೂಪ್ ಮೋಡಲ್ಲಿ ಕನಸಲ್ಲಿ ಬರ್ತಾ ಇರುತ್ತಲ್ಲ, ಅದೇ ಮಾರ್ಕೆಟ್ ಆಗಿರುತ್ತೆ. ಅಲ್ಲಿ ಕೈಗೆ ಬ್ಯಾಂಡ್ ಹಾಕಿಸ್ಕೊಂಡು ಎ ಬಿ ಮಾರ್ಕೆಟ್ ಒಳಗೆ ಹೋಗ್ತಾನೆ. ಎಲ್ಲಾ ಅಂಗಡಿಗಳನ್ನ ನೋಡ್ತಾ ಎ ಬಿ ಮ್ಯಾಂಗೋ ಜ್ಯೂಸ್ ಅಂಗಡಿ ಬಳಿಗೆ ಹೋಗ್ತಾನೆ. ಮ್ಯಾಂಗೋ ಜ್ಯೂಸ್ ತಗೊಂಡು ಕುಡಿತಾನೆ. ಅಲ್ಲಿಗೆ ನಿಧಿ ಬರ್ತಾಳೆ. ಇಬ್ರು ಮಾತಾಡ್ತಾ ಇರ್ತಾರೆ. ಅವಾಗ ಎ ಬಿ ನಿಧಿಗೆ ಬೆಳಗಿನ ಜಾವ ಕನ್ಸಲ್ಲಿ ಏನ್ ಬಂದಿತ್ತು ಅಂದಾಗ ನಿಧಿ ಎ ಬಿಗೆ ನೀನು ನನ್ನ ಹುಡಿಕೊಂಡು ಬಂದು ನನ್ನ ತಪ್ಕೊಂಡು ಲವ್ ಯು ಅಂತ ಹೇಳೋ ರೀತಿ ಕನಸು ಬಿದ್ದಿತ್ತು ಅಂತ ಹೇಳ್ತಾಳೆ. ಅದನ್ನ ಕೇಳ್ತಿದ್ದ ಹಾಗೆ ಎ ಬಿ ನಿಧಿಯನ್ನ ಗಟ್ಟಿಯಾಗಿ ತಪ್ಕೊಂಡು ಅವಳಿಗೆ ಲವ್ ಯು ಅಂತಾನೆ. ಕಡೆಗೆ ಇಬ್ಬರು ಒಂದಾಗ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.